ನಮಸ್ತೆ. ರಾಶಿ ಭವಿಷ್ಯ. ಮೇಷರಾಶಿಯವರಿಗೆ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗುತ್ತದೆ. ಗೆಲುವು ಸಾಧಿಸುವಿರಿ, ಆದರೆ ಯಶಸ್ಸು ಗಳಿಸಲು ಸಹನೆ ತಾಳ್ಮೆ ಮುಖ್ಯವಾಗಿರುತ್ತದೆ. ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತದೆ. ಏಕಾಗ್ರತೆ ಕಳೆದುಕೊಳ್ಳಬೇಡಿ. ಋಷಭ, ಆಧ್ಯಾತ್ಮಿಕ ಜ್ಞಾನ ಪಡೆಯಿರಿ. ಮನಸ್ಸಿಗೆ ಖುಷಿ ಸಿಗುತ್ತದೆ. ನಿಮ್ಮಲ್ಲಿರುವ ಶಕ್ತಿ ಏನು ಎಂದು ಅರಿವಿಗೆ ಬರುತ್ತದೆ. ಸಲ್ಲದ ವಿಷಯಗಳ ಬಗ್ಗೆ ಅನಗತ್ಯ ಕುತೂಹಲ ಬೇಡ. ಪ್ರಾಬ್ಲಮ್ ಆಗುತ್ತದೆ. ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು, ಆದರೂ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಯಶಸ್ಸು ಸಿಗುತ್ತದೆ. ಮಿಥುನ, ಖುಷಿಯ ವಿಚಾರ ನಡೆಯಲಿದೆ. ಸನ್ಮಾನ ತಡವಾಗಿಯಾದರೂ ನಿಮ್ಮ ಸಾಧನೆಗೆ ಗೌರವ ಸಿಗಲಿದೆ. ತಲೆನೋವು ಆಗಾಗ್ಗೆ ಕಾಡಬಹುದು. ಕಟಕ, ನೀವು ತುಂಬ ಸ್ಪೀಡ್ನಲ್ಲಿದ್ದೀರಿ. ನಿಮ್ಮನ್ನು ತಡೆದು ನಿಲ್ಲಿಸುವುದು ಸಾಧ್ಯವಿಲ್ಲ. ಅದು ಯಶಸ್ಸು ಸಿಗುತ್ತದೆ. ಸಾಲದ ವಿಚಾರದಲ್ಲಿ ಪ್ರಯತ್ನ ಬೇಡ, ಸ್ವಲ್ಪ ನಿಧಾನ ವಹಿಸಿ. ಸಿಂಹರಾಶಿ, ಖುಷಿಯಿಂದ ಕೂಡಿದ ವಾರ ಇದು. ಕೆಲವರು ದೂರ ಪ್ರಯಾಣ ಮಾಡುತ್ತಾರೆ, ಕೆಲವರು ಮಾಡಿ ಬಂದಿರುತ್ತಾರೆ. ಕೆಲಸಗಳನ್ನು ಪೂರ್ಣಗೊಳಿಸಿ, ಇದರಿಂದ ಒಳ್ಳೆಯದಾಗುತ್ತದೆ. ಕನ್ಯಾ ರಾಶಿ, ಹಣ ಸಿಗುತ್ತದೆ, ಆನಂದ. ಕುಟುಂಬದ ಜೊತೆ ಹೆಚ್ಚಿನ ಸಮಯ ಕಳೆಯಿರಿ. ಒಳ್ಳೆಯ ನಿರ್ಧಾರಗಳನ್ನು ಮುಂದೂಡಲು ಹೋಗಬೇಡಿ. ತುಲಾರಾಶಿ, ಅಪಾಯವಿದೆ. ಸ್ವಲ್ಪ ವಾರದ ಬಳಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ, ಆದರೆ ಸಹನೆ ತಾಳ್ಮೆ ಕಳೆದುಕೊಳ್ಳದೆ ಧೈರ್ಯವಾಗಿ ಎದುರಿಸಿ. ವೃಶ್ಚಿಕ, ಮಾನಸಿಕ ಒತ್ತಡ ಕಾಡಬಹುದು, ಆದರೂ ಅನಿರೀಕ್ಷಿತ ಗೌರವ ಪ್ರಾಪ್ತಿಯಾಗುತ್ತದೆ. ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಧ್ಯಾನ ಮಂತ್ರ ಜಪ ಮಾಡಿ ಮನಸ್ಸನ್ನು ಸಂತೋಷವಾಗಿಡಿ. ಧನು, ಆರ್ಥಿಕ ವಿಚಾರದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ. ವೃತ್ತಿಯಲ್ಲಿ ನೆಮ್ಮದಿಯ ವಾರ. ಮಕರ, ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿ. ಸೋಮಾರಿತನ ಬಿಡಿ, ಅಸಾಧ್ಯವಾದನ್ನು ಸಾಧಿಸಿ. ಕುಂಭ, ಬೇಸರ ಬಿಡಿ, ಜೀವನ ತುಂಬ ಸುಂದರವಾಗಿದೆ, ಸಾಧನೆ ಮಾಡಿ. ನಿಮ್ಮ ಸಂಗಾತಿಗೆ ಸ್ವಲ್ಪ ಪ್ರೀತಿ ಕಾಳಜಿಯ ಅಗತ್ಯವಿದೆ, ಅದನ್ನು ಕೊಡಿ. ಮೀನರಾಶಿ, ಕೆಲಸ ಹೆಚ್ಚಾಗಬಹುದು, ಆದರೂ ಪ್ರಗತಿ ಸಾಧಿಸುತ್ತೀರಾ. ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ.